ರಾಜ್ಯದ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶನ ಹಬ್ಬಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಅದೇ ರೀತಿ ಮೂರ್ತಿ ಕಲಾವಿದರು ಕೂಡ ಗಣಪನ ಮೂರ್ತಿಗೆ ಕೊನೆಯ ಹಂತದ ಬಣ್ಣವನ್ನು ನೀಡಲು ಮುಂದಾಗಿರುವಂಥದ್ದು. ನಾನೀಗ ಕಾರವಾರದ ಮೂರ್ತಿ ಕಲಾವಿದರ ಮನೆಯಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಕಳೆದ ಕೆಲ ದಿನಗಳಿಂದ ಮೂರ್ತಿ ರಚನೆಯಲ್ಲಿ ನಿರತರಾಗಿರುವಂಥ ಕಲಾವಿದರ ಕೈಯಿಂದ ಮೂಡಿರುವಂಥ ಅದ್ಭುತವಾದ ಗಣೇಶನ ಮೂರ್ತಿ ಇದು. ಇಲ್ಲಿ ಸಾಕಷ್ಟು ಕಲಾವಿದರು ಕೂಡ ಇದ್ದಾರೆ. ಹಲವು ದಶಕಗಳ ಕಾಲ ಕಲೆಯನ್ನು ನಂಬಿ ಜೀವನವನ್ನು ಮಾಡ್ತಾ ಇರುವಂಥ ಕಲಾವಿದರು ಕೂಡ ಇಲ್ಲಿದ್ದಾರೆ. ನೈಸರ್ಗಿಕ ಬಣ್ಣವನ್ನು ಬಳಸಿ ಈ ಒಂದು ಮೂರ್ತಿಯನ್ನು ಕೂಡ ಇಲ್ಲಿನ ಕಲಾವಿದರು ಕೂಡ ಮಾಡ್ತಾ ಇರುವಂಥದ್ದು. ಅವರ ಮನೆಯ ಎಲ್ಲ ಕೋಣೆಯಲ್ಲೂ ಕೂಡ ಗಣೇಶನ ಮೂರ್ತಿ ಕೂಡ ಈಗ ತಯಾರಾಗಿದೆ ಮತ್ತು ಅದರಲ್ಲಿ ಬಣ್ಣ ಕೂಡ ನೀಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಮನೆಯ ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಈಗ ಬಣ್ಣ ಹಚ್ಚುವಲ್ಲಿ ಕೂಡ ಮುಂದಾಗಿದ್ದಾರೆ. ತರತರವಾದ ಗಣಪನ ಮೂರ್ತಿ ಕೂಡ ರೆಡಿಯಾಗಿದೆ. ಸುಮಾರು ಕಾರವಾರದ ವಿಶೇಷ ಅಂತ ಹೇಳಿದ್ರೆ ಸುಮಾರು 2 ಅಡಿ ಗಣಪನಂದು ಹಿಡಿದು ಸುಮಾರು 10ರಿಂದ 15 ಅಡಿ ಎತ್ತರದವರೆಗಿನ ಗಣಪತಿ ಮೂರ್ತಿ ಕೂಡ ಇಲ್ಲಿನ ಕಲಾವಿದರ ಕೈಯಲ್ಲಿ ಕೂಡ ರೆಡಿಯಾಗುತ್ತೆ. ಈಗ ಗಣೇಶನ ಹಬ್ಬಕ್ಕೆ ಇನ್ನೊಂದು ದಿನ ಬಾಕಿ ಇರುವಾಗಲೇ ಇದೀಗ ಮೂರ್ತಿಯ ಕೊನೆಯ ಹಂತದ ಬಣ್ಣ ನೀಡುವ ಕಾರ್ಯದಲ್ಲಿ ಕೂಡ ಕಲಾವಿದರು ಕೂಡ ಮುಂದಾಗಿರುವಂಥದ್ದು. ಕಲಾವಿದರ ಸಂಕಷ್ಟಗಳು ಸಾಕಷ್ಟಿದೆ. ಹಲವು ವರ್ಷಗಳಿಂದ ಇಲ್ಲಿನ ಬೇಡಿಕೆಗಳನ್ನು ಕಲಾವಿದರು ಕೂಡ ಇಡ್ತಾ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಎಕೋ ಫ್ರೆಂಡ್ಲಿ ಗಣಪನ ಮೂರ್ತಿಯನ್ನು ರಚಿಸುವ ಹಿಂದೆ ಅವರ ಒಂದು ಶ್ರಮ ಕೂಡ ಇದ್ದಿರುವಂಥದ್ದು. ಈ ಬಗ್ಗೆ ಕಲಾವಿದರ ಮಾತಾಡ್ತೇನೆ ಸರ್. ಈಗ ಗಣಪತಿ ಹಬ್ಬಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ಪೂರ್ಣಗೊಂಡಿದೆ? ಈಗ ನಾವು ಈಗಾಗಲೇ ಗಣೇಶನನ್ನು ಪೂರ್ತಿ ಬಣ್ಣ ಹಚ್ಚಿ ಒಂದು ಜನರಿಗೆ ಪೂಜೆಗೆ ಕೊಡುವಂಥ ಹಂತದಲ್ಲಿದ್ದೇವೆ. ಈಗಾಗಲೇ ನಾವು ಗಣೇಶನ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ನೈಸರ್ಗಿಕವಾಗಿ ಹಾಗೂ ವಾಟರ್ ಕಲರ್ ಈ ನೈಸರ್ಗಿಕ ಬಣ್ಣಿಂದ ನಾವು ತಯಾರು ಮಾಡ್ತಾ ಇದ್ದೀವಿ. ಮಾರುಕಟ್ಟೆಯಲ್ಲಿ POP ಮೂರ್ತಿಗಳು ಜಾಸ್ತಿ ಆಗಿದೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಬ್ಯಾನ್ ಮಾಡಲಿಕ್ಕೆ ಕೂಡ ಆದೇಶ ನೀಡಿರುವಂಥದ್ದು. POP ಮೂರ್ತಿಗಳ ಅಬ್ಬರದಲ್ಲಿ ತಮಗೇನಾದರೂ ಪ್ರಾಶಸ್ತ್ಯ ಸಿಗ್ತಾ ಇದೆ ಹೇಗೆ? ಇಲ್ಲ, ಈಗಾಗಲೇ ನಾವು ಕಲಾವಿದರು ಕೂಡ ನಾವು ಇದರಲ್ಲಿ ಚಿಂತನೆಯಲ್ಲಿದ್ದೇವೆ. ಈ POP ಬಂದರಿಂದ ಇಲ್ಲಿಯ ಕಲೆಯನ್ನು ಕುಗ್ತಾ ಇದೆ. ಯಾಕಂದರೆ POP ತಯಾರು ಮಾಡೋದ್ರಿಂದ ಮಾರುಕಟ್ಟೆಯಿಂದ ಬಂದಾಗ 600-700 ರೂಪಾಯಿ ಬಂದು 1,500-2,000 ರೂಪಾಯಿ ಮಾರಾಟಕ್ಕೆ ಬರ್ತದೆ. ಈಗ ಒಂದು ಮೂರ್ತಿ ತಯಾರು ಮಾಡಬೇಕಂದ್ರೆ ಒಂದು ಕಲಾವಿದರನ್ನು ಶ್ರಮ ಇರ್ತದೆ. ಆ ಶ್ರಮ ತಕ್ಕಂತೆ ಈಗ ಕೂಡ ಬೆಲೆಗಳನ್ನು ಯಾಕಂದರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ ಮಾಡುವಂಥ ಕಲಾವಿದರು ಕೂಡ ಇದನ್ನೇ ನಂಬ್ಕೊಂಡಿದ್ದರು. ಅವರಿಗೆ ತೊಂದರೆ ಆಗ್ತಾ ಇದೆ. ಕಲಾವಿದರ ಒಂದು ಬೇಡಿಕೆ ಇದೆ ಭಾಳ ವರ್ಷಗಳಿಂದ, ಸರ್ಕಾರದಿಂದ ಪ್ರೋತ್ಸಾಹನ ಸಿಗಬೇಕು ಅಂತೇಳಿ. ಯಾವ ರೀತಿಯಾಗಿರ್ತದೆ ಪ್ರೋತ್ಸಾಹನ ಸಿಗಬೇಕಂತ? ನಾವು ಈಗಾಗಲೇ ಹೇಳೋದು, ಈಗ ನಮ್ಮ ಕರಾವಳಿ ಭಾಗದಲ್ಲಿ ಗಣೇಶನ ಮೂರ್ತಿ ಮಾಡುವಂಥದ್ದು ಹೆಚ್ಚಿಗೆ ವಾಡಿಕೆ. ಅಂದರೆ ನಮ್ಮ ಈ ಗಡಿ ಭಾಗದಲ್ಲಿ ಕಾರವಾರ, ಅಂಕೋಲ, ಕುಮಟಾದಲ್ಲಿ. ಹೀಗಾಗಿ ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ. ನಮ್ಮ ಕಾರವಾರದಲ್ಲಿ 200ಕ್ಕೂ ಹೆಚ್ಚು ಇದ್ದಾರೆ. ಅದನ್ನೇ ನಂಬ್ಕೊಂಡಿದ್ದಂಥ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ಈಗ ನಮ್ಮ ಗಡಿ ಭಾಗದ ಗೋವಾದಲ್ಲಿ ಕೂಡ ಈ ಕಲೆಗೆ ಒಂದು ಮೂರ್ತಿಗೆ 200 ರೂಪಾಯಿ ಅಂತ ಪ್ರೋತ್ಸಾಹನ ನೀಡ್ತಾ ಇದೆ. ಹಾಗೆ ಒಂದು ಮಣ್ಣನ್ನು ಹದ ಮಾಡಲಿಕ್ಕೆ ಯಂತ್ರೋಪಕರಣವನ್ನು ಉಚಿತವಾಗಿ ನೀಡ್ತಾ ಇದೆ. ಹೀಗಾಗಿ ನಮ್ಮ ಸರ್ಕಾರವು ಕೂಡ ಇಂಥ ಕಲೆಗೆ ಒತ್ತು ನೀಡಬೇಕಂತ ಕೇಳ್ಕೊತೆ. ಯಾಕಂದರೆ ಈಗಾಗಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದರಿಂದ ಇಂಥ ಕಲೆಗೆ ಹೆಚ್ಚಿನ ಆಸಕ್ತಿ ಕೊಡಬೇಕಂತ ಕೇಳ್ತಾ ಇದ್ದೇನೆ. ಮಾರುಕಟ್ಟೆಯಲ್ಲಿ ಈಗ POPಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ನೈಸರ್ಗಿಕವಾಗಿ ತಯಾರು ಮಾಡುವಂಥ ಅಂದರೆ ಜೇಡಿ ಮಣ್ಣಿಂದ ತಯಾರು ಮಾಡುವಂತಹ ಮೂರ್ತಿ ಕಲಾವಿದರಿಗೆ ನಮಗೆ ಪ್ರೋತ್ಸಾಹನ ನೀಡಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಆ ಕ್ರಮಕ್ಕೆ ಮುಂದಾಗಬೇಕೆಂಬ ಅಭಿಪ್ರಾಯವನ್ನು ಕಲಾವಿದರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಗಡಿಭಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶನ ಹಬ್ಬಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಅದೇ ರೀತಿ ಮೂರ್ತಿ ಕಲಾವಿದರು ಕೂಡ ಗಣಪನ ಮೂರ್ತಿಗೆ ಕೊನೆಯ ಹಂತದ ಬಣ್ಣವನ್ನು ನೀಡಲು ಮುಂದಾಗಿರುವಂಥದ್ದು. ನಾನೀಗ ಕಾರವಾರದ ಮೂರ್ತಿ ಕಲಾವಿದರ ಮನೆಯಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಕಳೆದ ಕೆಲ ದಿನಗಳಿಂದ ಮೂರ್ತಿ ರಚನೆಯಲ್ಲಿ ನಿರತರಾಗಿರುವಂಥ ಕಲಾವಿದರ ಕೈಯಿಂದ ಮೂಡಿರುವಂಥ ಅದ್ಭುತವಾದ ಗಣೇಶನ ಮೂರ್ತಿ ಇದು. ಇಲ್ಲಿ ಸಾಕಷ್ಟು ಕಲಾವಿದರು ಕೂಡ ಇದ್ದಾರೆ. ಹಲವು ದಶಕಗಳ ಕಾಲ ಕಲೆಯನ್ನು ನಂಬಿ ಜೀವನವನ್ನು ಮಾಡ್ತಾ ಇರುವಂಥ ಕಲಾವಿದರು ಕೂಡ ಇಲ್ಲಿದ್ದಾರೆ. ನೈಸರ್ಗಿಕ ಬಣ್ಣವನ್ನು ಬಳಸಿ ಈ ಒಂದು ಮೂರ್ತಿಯನ್ನು ಕೂಡ ಇಲ್ಲಿನ ಕಲಾವಿದರು ಕೂಡ ಮಾಡ್ತಾ ಇರುವಂಥದ್ದು. ಅವರ ಮನೆಯ ಎಲ್ಲ ಕೋಣೆಯಲ್ಲೂ ಕೂಡ ಗಣೇಶನ ಮೂರ್ತಿ ಕೂಡ ಈಗ ತಯಾರಾಗಿದೆ ಮತ್ತು ಅದರಲ್ಲಿ ಬಣ್ಣ ಕೂಡ ನೀಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಮನೆಯ ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಈಗ ಬಣ್ಣ ಹಚ್ಚುವಲ್ಲಿ ಕೂಡ ಮುಂದಾಗಿದ್ದಾರೆ. ತರತರವಾದ ಗಣಪನ ಮೂರ್ತಿ ಕೂಡ ರೆಡಿಯಾಗಿದೆ. ಸುಮಾರು ಕಾರವಾರದ ವಿಶೇಷ ಅಂತ ಹೇಳಿದ್ರೆ ಸುಮಾರು 2 ಅಡಿ ಗಣಪನಂದು ಹಿಡಿದು ಸುಮಾರು 10ರಿಂದ 15 ಅಡಿ ಎತ್ತರದವರೆಗಿನ ಗಣಪತಿ ಮೂರ್ತಿ ಕೂಡ ಇಲ್ಲಿನ ಕಲಾವಿದರ ಕೈಯಲ್ಲಿ ಕೂಡ ರೆಡಿಯಾಗುತ್ತೆ. ಈಗ ಗಣೇಶನ ಹಬ್ಬಕ್ಕೆ ಇನ್ನೊಂದು ದಿನ ಬಾಕಿ ಇರುವಾಗಲೇ ಇದೀಗ ಮೂರ್ತಿಯ ಕೊನೆಯ ಹಂತದ ಬಣ್ಣ ನೀಡುವ ಕಾರ್ಯದಲ್ಲಿ ಕೂಡ ಕಲಾವಿದರು ಕೂಡ ಮುಂದಾಗಿರುವಂಥದ್ದು. ಕಲಾವಿದರ ಸಂಕಷ್ಟಗಳು ಸಾಕಷ್ಟಿದೆ. ಹಲವು ವರ್ಷಗಳಿಂದ ಇಲ್ಲಿನ ಬೇಡಿಕೆಗಳನ್ನು ಕಲಾವಿದರು ಕೂಡ ಇಡ್ತಾ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಎಕೋ ಫ್ರೆಂಡ್ಲಿ ಗಣಪನ ಮೂರ್ತಿಯನ್ನು ರಚಿಸುವ ಹಿಂದೆ ಅವರ ಒಂದು ಶ್ರಮ ಕೂಡ ಇದ್ದಿರುವಂಥದ್ದು. ಈ ಬಗ್ಗೆ ಕಲಾವಿದರ ಮಾತಾಡ್ತೇನೆ ಸರ್. ಈಗ ಗಣಪತಿ ಹಬ್ಬಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ಪೂರ್ಣಗೊಂಡಿದೆ?
ಈಗ ನಾವು ಈಗಾಗಲೇ ಗಣೇಶನನ್ನು ಪೂರ್ತಿ ಬಣ್ಣ ಹಚ್ಚಿ ಒಂದು ಜನರಿಗೆ ಪೂಜೆಗೆ ಕೊಡುವಂಥ ಹಂತದಲ್ಲಿದ್ದೇವೆ. ಈಗಾಗಲೇ ನಾವು ಗಣೇಶನ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ನೈಸರ್ಗಿಕವಾಗಿ ಹಾಗೂ ವಾಟರ್ ಕಲರ್ ಈ ನೈಸರ್ಗಿಕ ಬಣ್ಣಿಂದ ನಾವು ತಯಾರು ಮಾಡ್ತಾ ಇದ್ದೀವಿ. ಈಗ ಮಾರುಕಟ್ಟೆಯಲ್ಲಿ POP ಮೂರ್ತಿಗಳು ಜಾಸ್ತಿ ಆಗಿದೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಬ್ಯಾನ್ ಮಾಡಲಿಕ್ಕೆ ಕೂಡ ಆದೇಶ ನೀಡಿರುವಂಥದ್ದು. POP ಮೂರ್ತಿಗಳ ಅಬ್ಬರದಲ್ಲಿ ತಮಗೇನಾದರೂ ಪ್ರಾಶಸ್ತ್ಯ ಸಿಗ್ತಾ ಇದೆ ಹೇಗೆ? ಇಲ್ಲ, ಈಗಾಗಲೇ ನಾವು ಕಲಾವಿದರು ಕೂಡ ನಾವು ಇದರಲ್ಲಿ ಚಿಂತನೆಯಲ್ಲಿದ್ದೇವೆ. ಈ POP ಬಂದರಿಂದ ಇಲ್ಲಿಯ ಕಲೆಯನ್ನು ಕುಗ್ತಾ ಇದೆ. ಯಾಕಂದರೆ POP ತಯಾರು ಮಾಡೋದ್ರಿಂದ ಮಾರುಕಟ್ಟೆಯಿಂದ ಬಂದಾಗ 600-700 ರೂಪಾಯಿ ಬಂದು 1,500-2,000 ರೂಪಾಯಿ ಮಾರಾಟ ಮಾಡ್ಬೋದು. ಈಗ ಒಂದು ಮೂರ್ತಿ ತಯಾರು ಮಾಡಬೇಕಂದ್ರೆ ಒಂದು ಕಲಾವಿದರ ಶ್ರಮ ಇರ್ತದೆ. ಆ ಶ್ರಮ ತಕ್ಕಂತೆ ಈಗ ಕೂಡ ಬೆಲೆಗಳನ್ನು ಯಾಕಂದರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ ಮಾಡುವಂಥ ಕಲಾವಿದರು ಕೂಡ ಇದನ್ನೇ ನಂಬ್ಕೊಂಡಿದ್ದರು, ಅವರಿಗೆ ತೊಂದರೆ ಆಗ್ತಾ ಇದೆ. ಕಲಾವಿದರ ಒಂದು ಬೇಡಿಕೆ ಇದೆ ಭಾಳ ವರ್ಷಗಳಿಂದ, ಸರ್ಕಾರದಿಂದ ಪ್ರೋತ್ಸಾಹನ ಸಿಗಬೇಕು ಅಂತೇಳಿ. ಯಾವ ರೀತಿಯಾಗಿರ್ತದೆ ಪ್ರೋತ್ಸಾಹನ ಸಿಗಬೇಕಂತ? ನಾವು ಈಗಾಗಲೇ ಹೇಳೋದು, ಈಗ ನಮ್ಮ ಕರಾವಳಿ ಭಾಗದಲ್ಲಿ ಗಣೇಶನ ಮೂರ್ತಿ ಮಾಡುವಂಥದ್ದು ಹೆಚ್ಚಿಗೆ ವಾಡಿಕೆ, ಅಂದರೆ ನಮ್ಮ ಈ ಗಡಿ ಭಾಗದಲ್ಲಿ ಕಾರವಾರ, ಅಂಕೋಲ, ಕುಮಟಾದಲ್ಲಿ. ಹೀಗಾಗಿ ಇಲ್ಲಿನ ಸುಮಾರು 200ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ. ನಮ್ಮ ಕಾರವಾರದಲ್ಲಿ 200ಕ್ಕೂ ಹೆಚ್ಚು ಇದ್ದಾರೆ. ಅದನ್ನೇ ನಂಬ್ಕೊಂಡಿದ್ದಂಥ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ಈಗ ನಮ್ಮ ಗಡಿ ಭಾಗದ ಗೋವಾದಲ್ಲಿ ಕೂಡ ಈ ಕಲೆಗೆ ಒಂದು ಮೂರ್ತಿಗೆ 200 ರೂಪಾಯಿ ಅಂತ ಪ್ರೋತ್ಸಾಹನ ನೀಡ್ತಾ ಇದೆ. ಹಾಗೆ ಒಂದು ಮಣ್ಣನ್ನು ಹದ ಮಾಡಲಿಕ್ಕೆ ಯಂತ್ರೋಪಕರಣವನ್ನು ಉಚಿತವಾಗಿ ನೀಡ್ತಾ ಇದೆ. ಹೀಗಾಗಿ ನಮ್ಮ ಸರ್ಕಾರವು ಕೂಡ ಇಂಥ ಕಲೆಗೆ ಒತ್ತು ನೀಡಬೇಕಂತ ಕೇಳ್ಕೊತೀವಿ. ಯಾಕಂದರೆ ಈಗಾಗಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದರಿಂದ ಇಂಥ ಕಲೆಗೆ ಹೆಚ್ಚಿನ ಆಸಕ್ತಿ ಕೊಡಬೇಕಂತ ಕೇಳ್ತಿದ್ದೀನಿ. ಮಾರುಕಟ್ಟೆಯಲ್ಲಿ ಈಗ POPಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ನೈಸರ್ಗಿಕವಾಗಿ ತಯಾರು ಮಾಡುವಂಥ ಅಂದರೆ ಜೇಡಿ ಮಣ್ಣಿಂದ ತಯಾರು ಮಾಡುವಂತಹ ಮೂರ್ತಿ ಕಲಾವಿದರಿಗೆ ನಮಗೆ ಪ್ರೋತ್ಸಾಹನ ನೀಡಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಬೇಕೆಂಬ ಅಭಿಪ್ರಾಯವನ್ನು ಕಲಾವಿದರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದ ಗಡಿ ಭಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶನ ಹಬ್ಬಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಅದೇ ರೀತಿ ಮೂರ್ತಿ ಕಲಾವಿದರು ಕೂಡ ಗಣಪನ ಮೂರ್ತಿಗೆ ಕೊನೆಯ ಹಂತದ ಬಣ್ಣವನ್ನು ನೀಡಲು ಮುಂದಾಗಿರುವಂಥದ್ದು. ನಾನೀಗ ಕಾರವಾರದ ಮೂರ್ತಿ ಕಲಾವಿದರ ಮನೆಯಲ್ಲಿದ್ದೇನೆ. ಗಮನಿಸಬಹುದು ಯಾವ ರೀತಿಯಾಗಿ ಕಳೆದ ಕೆಲ ದಿನಗಳಿಂದ ಮೂರ್ತಿ ರಚನೆಯಲ್ಲಿ ನಿರತರಾಗಿರುವಂಥ ಕಲಾವಿದರ ಕೈಯಿಂದ ಮೂಡಿರುವಂಥ ಅದ್ಭುತವಾದ ಗಣೇಶನ ಮೂರ್ತಿ ಇದು. ಇಲ್ಲಿ ಸಾಕಷ್ಟು ಕಲಾವಿದರು ಕೂಡ ಇದ್ದಾರೆ. ಹಲವು ದಶಕಗಳ ಕಾಲ ಕಲೆಯನ್ನು ನಂಬಿ ಜೀವನವನ್ನು ಮಾಡ್ತಾ ಇರುವಂಥ ಕಲಾವಿದರು ಕೂಡ ಇಲ್ಲಿದ್ದಾರೆ. ನೈಸರ್ಗಿಕ ಬಣ್ಣವನ್ನು ಬಳಸಿ ಈ ಒಂದು ಮೂರ್ತಿಯನ್ನು ಕೂಡ ಇಲ್ಲಿನ ಕಲಾವಿದರು ಕೂಡ ಮಾಡ್ತಾ ಇರುವಂಥದ್ದು. ಅವರ ಮನೆಯ ಎಲ್ಲ ಕೋಣೆಯಲ್ಲೂ ಕೂಡ ಗಣೇಶನ ಮೂರ್ತಿ ಕೂಡ ಈಗ ತಯಾರಾಗಿದೆ ಮತ್ತು ಅದರಲ್ಲಿ ಬಣ್ಣ ಕೂಡ ನೀಡ್ತಾ ಇರುವ ದೃಶ್ಯವನ್ನು ಗಮನಿಸಬಹುದು. ಮನೆಯ ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಈಗ ಬಣ್ಣ ಹಚ್ಚುವಲ್ಲಿ ಕೂಡ ಮುಂದಾಗಿದ್ದಾರೆ. ತರತರವಾದ ಗಣಪನ ಮೂರ್ತಿ ಕೂಡ ರೆಡಿಯಾಗಿದೆ. ಸುಮಾರು ಕಾರವಾರದ ವಿಶೇಷ ಅಂತ ಹೇಳಿದ್ರೆ ಸುಮಾರು 2 ಅಡಿ ಗಣಪನಂದು ಹಿಡಿದು ಸುಮಾರು 10-15 ಅಡಿ ಎತ್ತರದವರೆಗಿನ ಗಣಪತಿ ಮೂರ್ತಿ ಕೂಡ ಇಲ್ಲಿನ ಕಲಾವಿದರ ಕೈಯಲ್ಲಿ ಕೂಡ ರೆಡಿಯಾಗುತ್ತೆ. ಈಗ ಗಣೇಶನ ಹಬ್ಬಕ್ಕೆ ಇನ್ನೊಂದು ದಿನ ಬಾಕಿ ಇರುವಾಗಲೇ ಇದೀಗ ಮೂರ್ತಿಯ ಕೊನೆಯ ಹಂತದ ಬಣ್ಣ ನೀಡುವ ಕಾರ್ಯದಲ್ಲಿ ಕೂಡ ಕಲಾವಿದರು ಕೂಡ ಮುಂದಾಗಿರುವಂಥದ್ದು. ಕಲಾವಿದರ ಸಂಕಷ್ಟಗಳು ಸಾಕಷ್ಟಿದೆ. ಹಲವು ವರ್ಷಗಳಿಂದ ಇಲ್ಲಿನ ಬೇಡಿಕೆಗಳನ್ನು ಕಲಾವಿದರು ಕೂಡ ಇಡ್ತಾ ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಎಕೋ ಫ್ರೆಂಡ್ಲಿ ಗಣಪನ ಮೂರ್ತಿಯನ್ನು ರಚಿಸುವ ಹಿಂದೆ ಅವರ ಒಂದು ಶ್ರಮ ಕೂಡ ಇದ್ದಿರುವಂಥದ್ದು. ಇವಾಗ ಕಲಾವಿದರ ಮಾತಾಡ್ತೇನೆ ಸರ್. ಈಗ ಗಣಪತಿ ಹಬ್ಬಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳು ಪೂರ್ಣಗೊಂಡಿದೆ? ಈಗ ನಾವು ಈಗಾಗಲೇ ಗಣೇಶನನ್ನು ಪೂರ್ತಿ ಬಣ್ಣ ಹಚ್ಚಿ ಒಂದು ಜನರಿಗೆ ಪೂಜೆಗೆ ಕೊಡುವಂಥ ಹಂತದಲ್ಲಿದ್ದೇವೆ. ಈಗಾಗಲೇ ನಾವು ಗಣೇಶನ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ನೈಸರ್ಗಿಕವಾಗಿ ಹಾಗೂ ವಾಟರ್ ಕಲರ್ ಈ ನೈಸರ್ಗಿಕ ಬಣ್ಣಿಂದ ನಾವು ತಯಾರು ಮಾಡ್ತಾ ಇದ್ದೀವಿ. ಮಾರುಕಟ್ಟೆಯಲ್ಲಿ POP ಮೂರ್ತಿಗಳು ಜಾಸ್ತಿ ಆಗಿದೆ ಮತ್ತು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ಬ್ಯಾನ್ ಮಾಡಲಿಕ್ಕೆ ಕೂಡ ಆದೇಶ ನೀಡಿರುವಂಥದ್ದು. POP ಮೂರ್ತಿಗಳ ಅಬ್ಬರದಲ್ಲಿ ತಮಗೇನಾದರೂ ಪ್ರಾಶಸ್ತ್ಯ ಸಿಗ್ತಾ ಇದೆ ಹೇಗೆ? ಇಲ್ಲ, ಈಗಾಗಲೇ ನಾವು ಕಲಾವಿದರು ಕೂಡ ನಾವು ಇದರಲ್ಲಿ ಚಿಂತನೆಯಲ್ಲಿದ್ದೇವೆ. ಈ POP ಬಂದರಿಂದ ಇಲ್ಲಿಯ ಕಲೆಯನ್ನು ಕುಗ್ತಾ ಇದೆ. ಯಾಕಂದರೆ POP ತಯಾರು ಮಾಡೋದ್ರಿಂದ ಮಾರುಕಟ್ಟೆಯಿಂದ ಬಂದಾಗ 600-700 ರೂಪಾಯಿ ಬಂದು 1,500-2,000 ರೂಪಾಯಿ ಮಾರಾಟ ಮಾಡ್ಬೋದು. ಈಗ ಒಂದು ಮೂರ್ತಿ ತಯಾರು ಮಾಡಬೇಕಂದ್ರೆ ಒಂದು ಕಲಾವಿದರ ಶ್ರಮ ಇರ್ತದೆ. ಆ ಶ್ರಮ ತಕ್ಕಂತೆ ಈಗ ಕೂಡ ಬೆಲೆಗಳನ್ನು ಯಾಕಂದರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಒಂದು ಹೊಟ್ಟೆಪಾಡಿಗಾಗಿ ಮಾಡುವಂಥ ಕಲಾವಿದರು ಕೂಡ ಇದನ್ನೇ ನಂಬ್ಕೊಂಡಿದ್ದರು, ಅವರಿಗೆ ತೊಂದರೆ ಆಗ್ತಾ ಇದೆ. ಕಲಾವಿದರ ಒಂದು ಬೇಡಿಕೆ ಇದೆ ಭಾಳ ವರ್ಷಗಳಿಂದ, ಸರ್ಕಾರದಿಂದ ಪ್ರೋತ್ಸಾಹನ ಸಿಗಬೇಕು ಅಂತೇಳಿ. ಯಾವ ರೀತಿಯಾಗಿರ್ತದೆ ಪ್ರೋತ್ಸಾಹನ ಸಿಗಬೇಕಂತ? ನಾವು ಈಗಾಗಲೇ ಹೇಳೋದು, ಈಗ ನಮ್ಮ ಕರಾವಳಿ ಭಾಗದಲ್ಲಿ ಗಣೇಶನ ಮೂರ್ತಿ ಮಾಡುವಂಥದ್ದು ಹೆಚ್ಚಿಗೆ ವಾಡಿಕೆ, ಅಂದರೆ ನಮ್ಮ ಈ ಗಡಿ ಭಾಗದಲ್ಲಿ ಕಾರವಾರ, ಅಂಕೋಲ, ಕುಮಟಾದಲ್ಲಿ. ಹೀಗಾಗಿ ಇಲ್ಲಿನ ಸುಮಾರು 200ಕ್ಕೂ ಹೆಚ್ಚು ಕಲಾವಿದರಿದ್ದಾರೆ. ನಮ್ಮ ಕಾರವಾರದಲ್ಲಿ 200ಕ್ಕೂ ಹೆಚ್ಚು ಇದ್ದಾರೆ. ಅದನ್ನೇ ನಂಬ್ಕೊಂಡಿದ್ದಂಥ ಕಲಾವಿದರು ಭಾಳಷ್ಟು ಜನ ಇದ್ದಾರೆ. ಈಗ ನಮ್ಮ ಗಡಿ ಭಾಗದ ಗೋವಾದಲ್ಲಿ ಕೂಡ ಈ ಕಲೆಗೆ ಒಂದು ಮೂರ್ತಿಗೆ 200 ರೂಪಾಯಿ ಅಂತ ಪ್ರೋತ್ಸಾಹನ ನೀಡ್ತಾ ಇದೆ. ಹಾಗೆ ಒಂದು ಮಣ್ಣನ್ನು ಹದ ಮಾಡಲಿಕ್ಕೆ ಯಂತ್ರೋಪಕರಣವನ್ನು ಉಚಿತವಾಗಿ ನೀಡ್ತಾ ಇದೆ.
ಹೀಗಾಗಿ ನಮ್ಮ ಸರ್ಕಾರವು ಕೂಡ ಇಂಥ ಕಲೆಗೆ ಒತ್ತು ನೀಡಬೇಕಂತ ಕೇಳ್ಕೊತೆ. ಯಾಕಂದರೆ ಈಗಾಗಲೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂದರಿಂದ ಇಂಥ ಕಲೆಗೆ ಹೆಚ್ಚಿನ ಆಸಕ್ತಿ ಇದು ಕೊಡಬೇಕಂತ ಕೇಳ್ತಿದ್ದೀನಿ. ಮಾರುಕಟ್ಟೆಯಲ್ಲಿ ಈಗ ಪಿ ಒ ಪಿಗಳ ಅಬ್ಬರ ಜಾಸ್ತಿ ಆಗಿದೆ. ಹೀಗಾಗಿ ನೈಸರ್ಗಿಕವಾಗಿ ತಯಾರು ಮಾಡುವಂಥ ಅಂದರೆ ಜೇಡಿ ಮಣ್ಣಿಂದ ತಯಾರು ಮಾಡುವಂತಹ ಮೂರ್ತಿ ಕಲಾವಿದರಿಗೆ ನಮಗೆ ಪ್ರೋತ್ಸಾಹನ ನೀಡಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಆ ಕ್ರಮಕ್ಕೆ ಮುಂದಾಗಬೇಕೆಂಬ ಅಭಿಪ್ರಾಯವನ್ನು ಕಲಾವಿದರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.